ಸ್ನೇಹಿತರೆ, ನಾವು ಹಲವು ಬಾರಿ ಓದೋದಕ್ಕೆ ಕೂರ್ತೀವಿ, ಸಿಲೆಬಸ್ ಅನ್ನ ನೋಡ್ತೀವಿ, ಇದನ್ನೆಲ್ಲ ತಲೆಯಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಆಗ ಯೋಚನೆ ಮಾಡ್ತೀವಿ, ಇಷ್ಟೊಂದು ವಿಷಯಗಳನ್ನ ನಾನು ಈ ಸಣ್ಣ ತಲೆಯಲ್ಲಿ ಹೇಗೆ ಇಟ್ಕೊಳ್ಳೋದು ಅಂತ. ಆದ್ರೆ ನೀವು ಇದನ್ನ ಕೇಳಿ ಶಾಕ್ ಆಗ್ಬಹುದು. ನಮ್ಮ ಮೆದುಳಿನ ಸ್ಟೋರೇಜ್ 25 ಲಕ್ಷ GB-ಗಿಂತಲೂ ಹೆಚ್ಚಿದೆ. ಇದನ್ನ ನೀವು ಪೂರ್ತಿ ಮಾಡೋದಕ್ಕೆ ಹೊರಟ್ರೆ ನಿಮ್ಗೆ 350 ವರ್ಷಗಳು ಬೇಕಾಗತ್ತೆ. ಸ್ವಲ್ಪ ಯೋಚನೆ ಮಾಡಿ, ನಿಮ್ಗೆ ಹೇಗನ್ಸುತ್ತೆ? ನಿಮ್ಮ ಮೆದುಳು ಜೀನಿಯಸ್ ತರ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ, ನೀವು ಏನನ್ನ ಓದ್ತಿರೋ ಅದು ತುಂಬಾ ಸಮಯದವರೆಗೆ ನೆನಪಿರೋ ಹಾಗಿದ್ರೆ, ತಲೆಯಲ್ಲಿ ಒಂದರ ಹಿಂದೆ ಒಂದರಂತೆ ಜೀನಿಯಸ್ ಐಡಿಯಾಗಳು ಬರೋದಕ್ಕೆ ಶುರುವಾದ್ರೆ. ಸ್ನೇಹಿತರೆ, ನಾವು ಇವತ್ತು ಈ ವಿಡಿಯೋದಲ್ಲಿ ಬ್ರೈನ್ ಪವರ್ ನ ಹೆಚ್ಚಿಸೋದಕ್ಕೆ 8 ಬ್ರೈನ್ ರೂಲ್ ಗಳನ್ನ ಹೇಳ್ತಾ ಇದ್ದೀನಿ. ಅದು ಕೂಡ ಸೈಂಟಿಫಿಕಲಿ ಪ್ರೂವ್ ಆಗಿರೋದು. ನೀವು ಇದನ್ನ ಫಾಲೋ ಮಾಡಿ ನಿಮ್ಮ ಬ್ರೈನ್ ಪವರ್ ನ 2 ಪಟ್ಟು ಹೆಚ್ಚಿಸಬಹುದು. ಆದ್ದರಿಂದ ಒಂದು ರೂಲ್ ಅನ್ನು ಸಹ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕಂದ್ರೆ ಈ ವಿಡಿಯೋ ಲಾಸ್ಟ್ ನಲ್ಲಿ ನಾನು ನಿಮಗೆ ಬ್ರೈನ್ ಗೆ ಸಂಬಂಧಪಟ್ಟಿರೋ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗಳನ್ನ ಹೇಳ್ತೀನಿ. ಇದನ್ನ ನೀವು ಯಾವತ್ತೂ ಸಹ ಕೇಳಿರೋದಿಲ್ಲ. ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ರೂಲ್ ನಂಬರ್ 1, ಎಲ್ಲದಕ್ಕಿಂತ ಮೊದಲು ಬ್ರೈನ್ ರೂಲ್ ಹೇಳುತ್ತೆ, ನಾವು ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕಾಗಲ್ಲ. ನಾವು ತುಂಬಾ ಕೆಲಸಗಳನ್ನ ಒಂದೇ ಸಮಯದಲ್ಲಿ ಮಾಡೋದಕ್ಕಾಗಲ್ಲ. ಆದ್ರೆ ಸಾಕಷ್ಟು ಜನ ಯೋಚನೆ ಮಾಡ್ತಾರೆ, ನಾವು ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳನ್ನ ಮಾಡಬಹುದು, ಇದರಿಂದ ನಮ್ಮ ಸಮಯ ಉಳಿಯುತ್ತೆ ಅಂತ. ಆದ್ರೆ ಅಕಾರ್ಡಿಂಗ್ ಟು ಸೈನ್ಸ್, ನಮ್ಮ ಮೆದುಳು ಒಂದು ಸಮಯದಲ್ಲಿ ಕೇವಲ ಒಂದು ಕೆಲಸವನ್ನ ಮಾತ್ರ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಆಗಿ, ನೀವು ಡ್ರೈವ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಅದೇ ಸಮಯದಲ್ಲಿ ನೀವು ಫೋನ್ ನಲ್ಲೂ ಕೂಡ ಮಾತಾಡ್ತಾ ಇದ್ದೀರಾ. ನಿಮ್ಗೆ ಹೀಗನ್ಸುತ್ತೆ, ನಾನು ಒಂದೇ ಸಮಯದಲ್ಲಿ 2 ಕೆಲಸ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಅದು ಹಾಗೆ ಆಗಿರೋದಿಲ್ಲ. ಆ ಸಮಯದಲ್ಲಿ ನಿಮ್ಮ ಮೆದುಳು 2 ಕೆಲಸಗಳ ನಡುವೆ ಸ್ವಿಚ್ ಆಗ್ತಾ ಇರುತ್ತೆ. ಒಂದು ಸ್ಟಡಿಯ ಅಕಾರ್ಡಿಂಗ್, ಯಾವಾಗ ನಾವು ಮೊಬೈಲ್ ನಲ್ಲಿ ಮಾತಾಡ್ತಾ ಡ್ರೈವಿಂಗ್ ಮಾಡ್ತೀವೋ ಅಥವಾ ಯೋಚನೆ ಮಾಡ್ತಾ ಡ್ರೈವಿಂಗ್ ಮಾಡ್ತಿರ್ತೀವೋ, ಆಗ ನಮ್ಮ ಮೆದುಳು ನಾವು ನೋಡುವ 70% ದೃಶ್ಯವನ್ನ ಕಳೆದುಕೊಳ್ಳುತ್ತೆ. ಅದು ನಮ್ಮ ಎದುರಿಗೆ ಏನೇ ಇದ್ರೂ ಸರಿ. ಇದೇ ಕಾರಣಕ್ಕೆ ಈ ಸಮಯದಲ್ಲಿ ಅಪಾಯಗಳು ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದೇ ತರನೇ ನಾವು ಸ್ಟಡಿ ಮಾಡುವಾಗ್ಲೂ ಸಹ ಆಗತ್ತೆ. ನೀವು ಇದನ್ನ ಗಮನಿಸಿರ್ಬೋದು. ನೀವು ಓದುವ ಸಮಯದಲ್ಲಿ ಯಾವಾಗ ನೀವು ಒಂದು ಕಲ್ಪನೆಯಲ್ಲಿ ಮುಳುಗ್ತಿರೋ ಅಥವಾ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಿರೋ, ಮುಂದೆ ಇರುವ ಬುಕ್ ನಿಮ್ಗೆ ಬ್ಲರ್ ಆಗಿ ಕಾಣೋಕೆ ಶುರು ಆಗತ್ತೆ. ನಮ್ಗೆ ಈ 2 ಎಕ್ಸಾಂಪಲ್ ಇಂದ ಗೊತ್ತಾಗುತ್ತೆ, ನಮ್ಮ ಮೆದುಳಿಗೆ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ ಆಗಲ್ಲ ಅಂತ. ಇದು ಮಲ್ಟಿ ಟಾಸ್ಕಿಂಗ್ ಆಗಿ ತಯಾರಾಗಿಲ್ಲ. ಯಾವುದೇ ಫೀಲ್ಡ್ ನಲ್ಲಿ ನೀವು ಒಳ್ಳೆ ರಿಸಲ್ಟ್ ಅನ್ನ ಪಡಿಬೇಕು ಅಂತಿದ್ರೆ, ನಿಮ್ಮ 100% ಫೋಕಸ್ ಅನ್ನ ಒಂದು ಸಮಯದಲ್ಲಿ ಕೇವಲ ಒಂದು ವಿಷಯದ ಮೇಲೆ ಕೊಡಿ. ರೂಲ್ ನಂಬರ್ 2, ಯಾವಾಗಲೂ ಒಳ್ಳೆ ವಿಚಾರಗಳ ಮೇಲೆ ಫೋಕಸ್ ಮಾಡಿ. ಸ್ನೇಹಿತರೆ, ನಮ್ಮ ಮೆದುಳಿನಲ್ಲಿ ಒಂದು ದಿನಕ್ಕೆ 62,000 ಯೋಚನೆಗಳು ಬಂದು ಹೋಗುತ್ತೆ. ಅವುಗಳಲ್ಲಿ ಕೆಲವೊಂದು ವಿಚಾರಗಳು ಹೀಗೆ ಇರುತ್ತೆ, ಅವು ನಮ್ಮ ಜೀವನಕ್ಕೆ ಸರಿಯಾಗಿರುತ್ತೆ. ನೀವು ಕೇವಲ ಆ ವಿಚಾರಗಳ ಮೇಲೆ ಫೋಕಸ್ ಮಾಡಿ, ಯಾವುದು ನಿಮ್ಮ ಜೀವನಕ್ಕೆ ಸರಿಯಾಗಿದೆಯೋ. ಆದ್ರೆ ನೀವು ತಪ್ಪಾದ ವಿಚಾರಗಳ ಮೇಲೆ ಫೋಕಸ್ ಮಾಡಿದ್ರೆ ನಿಮ್ಮ ಬ್ರೈನ್ ಪವರ್ ವೀಕ್ ಆಗ್ತಾ ಹೋಗುತ್ತೆ. ರೂಲ್ ನಂಬರ್ 3, ಮೂರನೇ ಬ್ರೈನ್ ರೂಲ್ ಹೇಳುತ್ತೆ, ಯಾವಾಗ ನೀವು ಒಳ್ಳೆಯ ವಿಚಾರಗಳನ್ನ ಮಾಡ್ತಿರೋ ಆಗ ನಿಮ್ ಜೊತೆ ಒಂದು ಪೆನ್ ಮತ್ತು ಪೇಪರ್ ಅನ್ನ ಇಟ್ಕೊಳ್ಳಿ. ಯಾಕಂದ್ರೆ ಈ ಪೆನ್ ಮತ್ತು ಪೇಪರ್ ನಿಂದ ನೀವು ಒಳ್ಳೆಯ ವಿಚಾರಗಳನ್ನ ಮಾಡಬಹುದು ಮತ್ತು ನಿಮ್ಮ ಥಾಟ್ಸ್ ಪ್ರೊಸೆಸ್ ಗೆ ಒಂದು ಸರಿಯಾದ ಡೈರೆಕ್ಷನ್ ಸಿಗುತ್ತೆ. ಈ ಸಮಯದಲ್ಲಿ ನೀವು ಏನನ್ನ ಬರೀತಿರೋ ಅದನ್ನ ಫಾಲೋ ಕೂಡ ಮಾಡ್ತೀರಾ. ರೂಲ್ ನಂಬರ್ 4, ನಾಲ್ಕನೇ ಬ್ರೈನ್ ರೂಲ್ ಹೇಳುತ್ತೆ, ಕಲಿಸುವ ಮೂಲಕ ನೀವು ತುಂಬಾ ಸಮಯದವರೆಗೆ ನೆನ್ಪಿಟ್ಕೋಬಹುದು. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದುವೇ ಟೀಚರ್. ತಮ್ಮ ಸ್ಟೂಡೆಂಟ್ ಗಳಿಗೆ ಏನನ್ನ ಕಲಿಸುತ್ತಾರೋ ಆ ವಿಷಯ ಅವರ ತಲೆಯಲ್ಲಿ ತುಂಬಾ ಸಮಯದವರೆಗೆ ಇರುತ್ತೆ. ನೀವು ಒಬ್ಬ ಸ್ಟೂಡೆಂಟ್ ಆಗಿದ್ರೆ ಓದಿದ್ದನ್ನ ತುಂಬಾ ಸಮಯದವರೆಗೆ ನೆನ್ಪಿಟ್ಕೋಬೇಕಂತಿದ್ರೆ, ನೀವು ಏನನ್ನ ಓದಿರ್ತೀರೋ ಅದನ್ನ ನಿಮ್ಮ ಗೆಳೆಯರ ಜೊತೆ ಅರ್ಥ ಮಾಡಿಸೋಕೆ ಪ್ರಯತ್ನ ಪಡಿ. ಮತ್ತು ಓದುವ ಸಮಯದಲ್ಲಿ ಹೀಗೆ ಓದಿ, ಮುಂದಿನ ದಿನ ಈ ಟಾಪಿಕ್ ಬೇರೆಯವರಿಗೆ ಅರ್ಥ ಮಾಡಿಸೋ ಟಾಪಿಕ್ ಅನ್ಕೊಂಡು ಓದಿ. ನೀವು ಈ ರೀತಿಯಾಗಿ ಮಾಡೋದ್ರಿಂದ ಯಾವುದೇ ವಿಷಯವನ್ನ ನೀವು ತುಂಬಾ ಸಮಯದವರೆಗೆ ನೆನ್ಪಿಟ್ಕೋಬಹುದು. ರೂಲ್ ನಂಬರ್ 5, ಐದನೇ ಬ್ರೈನ್ ರೂಲ್ ಹೇಳುತ್ತೆ, ಎಕ್ಸರ್ಸೈಸ್ ಮಾಡೋದ್ರಿಂದ ನಮ್ಮ ಬ್ರೈನ್ ಪವರ್ ಹೆಚ್ಚಾಗುತ್ತೆ. ಒಂದು ಸ್ಟಡಿಯ ಪ್ರಕಾರ 2 ಗ್ರೂಪ್ ಗಳನ್ನ ಮಾಡಲಾಗಿತ್ತು. ಒಂದು ಗ್ರೂಪ್ ನಲ್ಲಿ ಈ ರೀತಿಯ ಜನರನ್ನ ಇಡಲಾಗಿತ್ತು, ಅವರು ಪ್ರತಿದಿನ ಎಕ್ಸರ್ಸೈಸ್ ಅನ್ನ ಮಾಡ್ತಿದ್ರು. ಮತ್ತು ಇನ್ನೊಂದು ಗ್ರೂಪ್ ನಲ್ಲಿ ಇಂತಹ ಜನರು, ಅವರು ದಿನಪೂರ್ತಿ ಸುಮ್ನೆ ಕೂತಿರ್ತಾ ಇದ್ರು. ಸ್ವಲ್ಪ ದಿನಗಳ ನಂತರ ಗೊತ್ತಾಗಿದ್ದು ಏನಂದ್ರೆ, ಯಾರು ಪ್ರತಿದಿನ ಎಕ್ಸರ್ಸೈಸ್ ಮಾಡ್ತಿದ್ರು ಅವರ ಮೆಮೊರಿಯಲ್ಲಿ, ಸ್ಪೆಷಲ್ ಥಿಂಕಿಂಗ್ ನಲ್ಲಿ ಮತ್ತು ಬೇರೆ ಆಕ್ಟಿವಿಟೀಸ್ ಗಳಲ್ಲಿ ಇವರಿಗಿಂತ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ರು. ಯಾರು ದಿನಪೂರ್ತಿ ಸುಮ್ನೆ ಕೂತಿರ್ತಿದ್ರು. ನೀವು ಯಾವುದೇ ವಿಷಯಗಳಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಬೇಕು ಅಂತಿದ್ರೆ ಪ್ರತಿದಿನ ಎಕ್ಸರ್ಸೈಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ರೂಲ್ ನಂಬರ್ 6, 6ನೇ ಬ್ರೈನ್ ರೂಲ್ ಹೇಳುತ್ತೆ, ನೆನ್ಪಿಟ್ಕೊಳ್ಳೋದಕ್ಕೆ ರಿಪೀಟ್ ಮಾಡಿ. ಸ್ನೇಹಿತರೆ, ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ನಾವು ಓದಿದ ಸ್ವಲ್ಪ ಹೊತ್ತಿನಲ್ಲೇ ಮರೆತು ಹೋಗ್ತೀವಿ. ನೀವು ಅದನ್ನ ತುಂಬಾ ಸಮಯದವರೆಗೆ ನೆನ್ಪಿಟ್ಕೋಬೇಕಂತಿದ್ರೆ ನೀವು ಅದನ್ನ ಮತ್ತೆ ಮತ್ತೆ ಓದಿ ಮತ್ತು ರಿಮೈಂಡ್ ಮಾಡ್ಕೊಳ್ಳಿ. ರೂಲ್ ನಂಬರ್ 7, 7ನೇ ಬ್ರೈನ್ ರೂಲ್ ಹೇಳುತ್ತೆ, ಬ್ರೈನ್ ಅನ್ನ ಚೆನ್ನಾಗಿ ಇಟ್ಕೋಬೇಕಂತಿದ್ರೆ ಹೆಚ್ಚು ಶುದ್ಧವಾದ ನೀರನ್ನ ಕುಡಿಬೇಕು. ಸ್ನೇಹಿತರೆ, ನಮ್ಮ ಮೆದುಳು 80% ನೀರಿನಿಂದ ತಯಾರಾಗಿದೆ. ನಮ್ಮ ಮೆದುಳಿಗೆ ಸರಿಯಾಗಿ ನೀರು ಸಿಗದೆ ಹೋದ್ರೆ ನಮ್ಮ ಬ್ರೈನ್ ಪವರ್ ಮತ್ತು ಅಟೆನ್ಷನ್ ಸ್ಪೆನ್ ಕಡಿಮೆ ಆಗ್ತಾ ಬರುತ್ತೆ. ಯೂನಿವರ್ಸಿಟಿ ಆಫ್ ಈಸ್ಟ್ ಲಂಡನ್ ಸ್ಟೂಡೆಂಟ್ ಗಳ ಮೇಲೆ ಒಂದು ಸ್ಟಡಿಯನ್ನ ಮಾಡಲಾಗುತ್ತೆ. ಯಾರು ಸರಿಯಾಗಿ ಶುದ್ಧವಾದ ನೀರನ್ನ ಕುಡಿತಾ ಇದ್ರು ಅವರ ಅಟೆನ್ಷನ್ ಸ್ಪೆನ್ ದೊಡ್ಡದಾಗಿತ್ತು. ಅವರು ಇವರಿಗಿಂತ ತುಂಬಾ ಸಮಯದವರೆಗೆ ಫೋಕಸ್ ಮಾಡ್ತಿದ್ರು ಮತ್ತು ನೆನ್ಪಿಟ್ಕೋತಾ ಇದ್ರು. ಯಾರು ನೀರನ್ನ ಕಡಿಮೆ ಕುಡಿತಾ ಇದ್ರು. ಆದ್ದರಿಂದ ಮೆದುಳನ್ನ ಪವರ್ಫುಲ್ ಆಗಿ ಇಟ್ಕೋಬೇಕಂದ್ರೆ ಶುದ್ಧವಾದ ನೀರನ್ನ ಕುಡಿಯೋದು ಅವಶ್ಯಕವಾಗಿದೆ. ರೂಲ್ ನಂಬರ್ 8, 8ನೇ ಬ್ರೈನ್ ರೂಲ್ ಹೇಳುತ್ತೆ, ನಮ್ಮ ಕಣ್ಣುಗಳು 65% ಬ್ರೈನ್ ಪವರ್ ನ ಯೂಸ್ ಮಾಡುತ್ತೆ. ಅದಕ್ಕಾಗಿ ಒಳ್ಳೆ ನಿದ್ದೆ ಮಾಡೋದು ನಮ್ಮ ಮೆದುಳಿಗೆ ತುಂಬಾನೇ ಅವಶ್ಯಕವಾಗಿದೆ. ರಿಸರ್ಚರ್ಸ್ ಗಳು ಒಂದು ಅಧ್ಯಯನದಲ್ಲಿ ಕಂಡು ಹಿಡಿದಿದ್ದೇನೆಂದ್ರೆ, ನಾಸಾದ ಪೈಲಟ್ ಗಳು 26 ನಿಮಿಷ ಪವರ್ ನ್ಯಾಪ್ ಅನ್ನ ತೆಗೆದುಕೊಂಡಾಗ ಅವರ ಪರ್ಫಾರ್ಮೆನ್ಸ್ 34% ಹೆಚ್ಚಾಗ್ತಾ ಇತ್ತು. ಆದ್ದರಿಂದ ಆರೋಗ್ಯಕರವಾದ ಮೆದುಳಿಗಾಗಿ ಒಳ್ಳೆಯ ನಿದ್ದೆ ಮಾಡೋದು ಅವಶ್ಯಕವಾಗಿದೆ. ಆದ್ರೆ ಇದರ ಅರ್ಥ ಇದಲ್ಲ, ನೀವು 10 ರಿಂದ 11 ಗಂಟೆಗಳ ಕಾಲ ನಿದ್ದೆ ಮಾಡಿ ಅನ್ನೋದು. ಜಾಸ್ತಿ ನಿದ್ದೆ ಮಾಡೋದ್ರಿಂದ ನೀವು ಸೋಮಾರಿ ಆಗ್ತೀರಾ. ಈಗ ನಾವು ತಿಳ್ಕೊಂಬರೋಣ 2 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗಳ ಬಗ್ಗೆ.
ಫ್ಯಾಕ್ಟ್ ನಂಬರ್ 1, ಸ್ನೇಹಿತರೆ, ಪುರುಷರ ಮೆದುಳು ಮಹಿಳೆಯರಿಗಿಂತ 10-15% ದೊಡ್ಡದಾಗಿರುತ್ತೆ. ಆದ್ರೆ ಇದರ ಹೊರತಾಗಿಯೂ ಮಹಿಳೆಯರ ಬ್ರೈನ್ ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತೆ ಮತ್ತು ಪುರುಷರ ಬ್ರೈನ್ ಗಿಂತ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಫ್ಯಾಕ್ಟ್ ನಂಬರ್ 2, ಸ್ನೇಹಿತರೆ, ನಮ್ಮ ದೇಹ ಎಷ್ಟು ಆಕ್ಸಿಜನ್ ನ ಹೀರಿಕೊಳ್ಳುತ್ತೋ ಅದರ 20% ಅನ್ನ ಈ ಒಂದು ಚಿಕ್ಕ ಮೆದುಳು ಕನ್ಸ್ಯೂಮ್ ಮಾಡುತ್ತೆ. ಸ್ನೇಹಿತರೆ, ನಮ್ಮ ಮೆದುಳು ಎಷ್ಟು ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಅದರಿಂದ ಲೋ ವೈಟ್ ನ ಒಂದು ಬಲ್ಪ್ ಅನ್ನು ಉರಿಸಬಹುದು. ಮತ್ತು ಇಷ್ಟು ಎನರ್ಜಿಗಾಗಿ ಆಕ್ಸಿಜನ್ ಮತ್ತು ಹೆಲ್ದಿ ಊಟ ನಮ್ಮ ದೇಹಕ್ಕೆ ಅವಶ್ಯಕವಾಗಿ ಬೇಕಾಗುತ್ತೆ. ಆದ್ದರಿಂದ ಬೆಳಗ್ಗೆ ಬೇಗ ಎದ್ದು ವಾಕಿಂಗ್ ಅಥವಾ ರನ್ನಿಂಗ್ ಮಾಡಿ, ಇದರಿಂದ ಫ್ರೆಶ್ ಆಕ್ಸಿಜನ್ ಸಿಗುತ್ತೆ. ಜೊತೆಗೆ ಆರೋಗ್ಯಕರವಾದ ಪ್ರೋಟೀನ್ ತುಂಬಿರುವ ಊಟವನ್ನ ಮಾಡಿ, ಇದು ನಿಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು. ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಚಾನಲ್ ಯೂಸ್ಫುಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆಲ್ ಗೆ ಸೆಟ್ ಮಾಡ್ಕೊಳ್ಳಿ, ನಾವು ಮಾಡೋ ಪ್ರತಿ ವಿಡಿಯೋನ ಮೊದಲು ನೋಡೋದಕ್ಕೆ. ಈಗ ಈ ವಿಡಿಯೋ ಹೇಗೇನಿಸ್ತು ಅಂತ ಕಾಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಕನ್ನಡಾಂಬೆ, ಜೈ ಭಾರತ ಮಾತೆ.